Welcome to all. I am Shalini. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಇವ್ಯಾಲ್ಯೂಯೇಷನ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ನಾವೇನು ಟ್ರೈನಿಂಗ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ವಿ, ಲಾಸ್ಟ್ ಕ್ಲಾಸ್ ಏನೇನೆಲ್ಲ ಪ್ರೋಗ್ರಾಮ್ಸ್ ಓದಿದ್ವಿ, ಏನೇನು ಆನ್ ದಿ ಜಾಬ್ ಟ್ರೈನಿಂಗ್ಸ್ ಮೆಥಡ್ಸ್ ಏನಿದೆ, ಆಫ್ ದಿ ಜಾಬ್ ಟ್ರೈನಿಂಗ್ಸ್ ಮೆಥಡ್ಸ್ ಏನಿದೆ, ಸೊ ಎಲ್ಲ ಮೆಥಡ್ಸನ್ನು ಈ ಟ್ರೈನಿಂಗ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಆಗಿದೆ, ಸೊ ನಾವು ಕೊಟ್ಟಿರೋಂಥ ಟ್ರೈನಿಂಗ್ಸು ಕರೆಕ್ಟಾಗಿದೆಯಾ, ಅದರಿಂದ ನಮಗೆ ಬೆನಿಫಿಟ್ ಆಗ್ತಿದೆಯೋ ಇಲ್ವೋ, ಅದರ ಪರ್ಫಾರ್ಮೆನ್ಸ್ ಟ್ರೈನೀಸ್ ಪರ್ಫಾರ್ಮೆನ್ಸ್ ಹೇಗಿದೆ, ಸೊ ಇದನ್ನೆಲ್ಲವನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗೋದನ್ನೇ ನಾವು ಇವ್ಯಾಲ್ಯೂಯೇಷನ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಟ್ರೈನಿಂಗ್ ಇವ್ಯಾಲ್ಯೂಯೇಷನ್ ಚೆಕ್ಸ್ ವೆದರ್ ಟ್ರೈನಿಂಗ್ ಹ್ಯಾಸ್ ಅ ಡಿಸೈರ್ಡ್ ಇಂಪ್ಯಾಕ್ಟ್ ಆರ್ ನಾಟ್. ಇಟ್ ಆಲ್ಸೋ ಟ್ರೈಸ್ ಟು ಎನ್ಶೂರ್ ವೆದರ್ ಕ್ಯಾಂಡಿಡೇಟ್ಸ್ ಆರ್ ಏಬಲ್ ಟು ಇಂಪ್ಲಿಮೆಂಟ್ ದೇರ್ ಲರ್ನಿಂಗ್ ಇನ್ ದರ್ ರೆಸ್ಪೆಕ್ಟಿವ್ ವರ್ಕ್ ಪ್ಲೇಸ್ ಆರ್ ನಾಟ್. ಸೊ ಅವರು ಕಲ್ತಿದ್ದಾರ ಏನು ಡಿಸೈರ್ಡ್ ಇಂಪ್ಯಾಕ್ಟ್ ಬೇಕಿದೆಯೋ ಅದನ್ನು ಅವರು ವರ್ಕ್ ಹಾಗೆ ಡಿಸೈರ್ಡ್ ಇಂಪ್ಯಾಕ್ಟ್ ಆಗಿದೆಯೋ ಇಲ್ವೋ, ಅಥವಾ ಅವ್ರ ಲರ್ನಿಂಗ್ ಸ್ಕಿಲ್ ಹೇಗೆ ಇಂಪ್ಲಿಮೆಂಟ್ ಆಗಿದೆ ಅವ್ರ ಲರ್ನಿಂಗ್ಸ್ ಇದು ವರ್ಕ್ ಪ್ಲೇಸಲ್ಲಿ ಆಗಿದೆಯೋ ಇಲ್ವೋ, ಅವ್ರಿಗೆ ಟ್ರೈನಿಂಗ್ ಇಂಪ್ಯಾಕ್ಟ್ ಆಗಿದೆಯೋ ಇಲ್ವೋ, ಜೊತೆಗೆ ಈ ನಾಲೆಡ್ಜ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ ಏನಾಗಿದೆಯೋ ಟ್ರೈನಿಂಗಲ್ಲಿ ಇದು ಪ್ರಾಪರ್ಲಿ ರೀಚ್ ಆಗಿದೆಯೋ, ಅಥವಾ ಈ ಒಂದು ಟ್ರೈನಿಂಗ್ ನಮಗೆ ಬೆನಿಫಿಟ್ ಆಗಿದೆಯೋ ಇಲ್ವೋ ಅನ್ನೋ ಅಂಥದ್ದನ್ನು ಒಂದು ಫೀಡ್ಬ್ಯಾಕನ್ನು ಕ್ಯಾಂಡಿಡೇಟ್ಸಿಂದ ತೊಗೊಳ್ಳೋದನ್ನೇ ನಾವೇನು ಹೇಳ್ತೀವಿ, ತೊಗೊಂಡು ಇವ್ಯಾಲ್ಯೂಯೇಟ್ ಮಾಡೋ ಪ್ರೋಸೆಸ್ಸನ್ನೇ ಇವ್ಯಾಲ್ಯೂಯೇಷನ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಹೇಗೆ ಇದನ್ನು ಯಾವ್ಯಾವುದೆಲ್ಲ ಮೆಥಡ್ಸಲ್ಲಿ ಟ್ರೈನಿಂಗ್ ಪ್ರೋಗ್ರಾಮನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು, ಜೊತೆಗೆ ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು, ಪ್ರೋಸೆಸ್ ಏನು. ಫಸ್ಟ್ ಒನ್ ಬಂದು ಬಿಫೋರ್ ಟ್ರೈನಿಂಗ್. ಸೊ ಟ್ರೈನಿಂಗ್ ಕೊಡಲಿಕ್ಕೂ ಮುಂಚೆನೇ ಲರ್ನರ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಏನಿದೆ ಅನ್ನೋದನ್ನು ನಾವು ಅಸೆಸ್ ಮಾಡ್ತೀವಿ ಫಸ್ಟು. ಬಿಫೋರ್ ಟ್ರೈನಿಂಗ್ ಪ್ರೊವೈಡ್ ಮಾಡಲಿಕ್ಕೂ ಮುಂಚೆನೇ ಲರ್ನರ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಏನಿದೆ ಅನ್ನೋದನ್ನು ಅಸೆಸ್ ಮಾಡ್ತೀವಿ. ಜೊತೆಗೆ ಟ್ರೈನಿಂಗ್ ಕೊಡುವಾಗಲೂ ಕೂಡ ಸೊ ಟ್ರೈನಿಂಗ್ ಕೊಡಲಿಕ್ಕೂ ಮುಂಚೆ ಅವರು ವೇಸ್ಟ್ ಆಫ್ ರಿಸೋರ್ಸಸ್ ಏನಕ್ಕೆ ಅಂದರೆ ಆಬ್ಜೆಕ್ಟಿವ್ ಏನಿದೆಯೋ ಅಥವಾ ಲರ್ನಿಂಗ್ ಔಟ್ಕಮ್ಸ್ ಏನು ಪ್ರೋಗ್ರಾಮ್ಸಿಂದ ಅವ್ರ ಲರ್ನಿಂಗ್ ಔಟ್ಕಮ್ಸ್ ಏನಿರಬೇಕು ಅನ್ನೋ ಅವೇರ್ನೆಸ್ಸೇ ಕೂಡ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಇನ್ನು ಸ್ಟಾರ್ಟಿಂಗ್ ಬಿಫೋರ್ ಟ್ರೈನಿಂಗ್ ಏನು ಟ್ರೈನೀಸ್ ಇರ್ತಾರೋ ಅವರು ವೇಸ್ಟ್ ಆಫ್ ರಿಸೋರ್ಸಸ್ ಆಗಿರ್ತಾರೆ. ಸೊ ಆ ಸಿಚುಯೇಷನಲ್ಲಿ ಸೊ ಅವ್ರ ಒಪಿನಿಯನ್ಸ್ ಏನಿದೆ, ಅವರ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಏನಿದೆ ಅದನ್ನು ನಾವು ಫಸ್ಟು ಅನಲೈಸ್ ಮಾಡಬೇಕು. ದೆನ್ ಡ್ಯೂರಿಂಗ್ ದಿ ನೆಕ್ಸ್ಟ್ ಒನ್ ಬಂದು ಡ್ಯೂರಿಂಗ್ ದಿ ಟ್ರೈನಿಂಗ್ ನಾವು ಅಸೆಸ್ ಮಾಡಿ ಆದಮೇಲೆ ಟ್ರೈನಿಂಗ್ ಕೊಡುವಾಗ ಅವರನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. In the phase at which instruction is started, this phase usually consists of short tests at irregular intervals. So some providing short ಟೆಸ್ಟನ್ನು ಕೊಟ್ಟು ಅವರು ಹೇಗೆ ವರ್ಕ್ ಮಾಡ್ತಿದ್ದಾರೆ, ಟ್ರೈನಿಂಗ್ ಮಾಡ್ತಾ ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ನ ನಾವಿಲ್ಲಿ ಚೆಕ್ ಮಾಡ್ತೀವಿ. ಹೇಗೆ ಇವಾಗ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅವರು ಏನು ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಏನಿದೆ ಅನ್ನೋದನ್ನು ಫಸ್ಟ್ ಬಿಫೋರ್ ಟ್ರೈನಿಂಗ್ ನಾವು ಏನು ಅನಲೈಸ್ ಮಾಡಿರ್ತೀವಿ, ಅದಕ್ಕಿಂತ ಅವ್ರ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಇನ್ಕ್ರೀಸ್ ಆಗಿದೆಯೋ ಇಲ್ವೋ ಡ್ಯೂರಿಂಗ್ ದಿ ಟ್ರೈನಿಂಗ್ ನಾವು ಅವ್ರನ್ನ ಟೆಸ್ಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಸ್ಟೆಪ್ ಬಂದು ಆಫ್ಟರ್ ದಿ ಟ್ರೈನಿಂಗ್ ಡ್ಯೂರಿಂಗ್ ದಿ ಟ್ರೈನಿಂಗ್ ಏನು ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಗೇನ್ ಮಾಡಿದ್ದಾರೆ, ಸೊ ಅದನ್ನು ಬೈ ಟೆಸ್ಟಿಂಗ್ ನೀವು ಅನಲೈಸ್ ಮಾಡ್ಕೊತೀರಿ. ದೆನ್ ಆಫ್ಟರ್ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಸೊ ಲರ್ನರ್ಸ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಹೇಗಿದೆ ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡ್ತೀರಿ, ಮೆಷರ್ ಮಾಡ್ತೀರಿ. ಅವ್ರ ಎಫೆಕ್ಟಿವ್ನೆಸ್ ಆಫ್ ಟ್ರೈನಿಂಗ್ ಹೇಗಿದೆ ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀರಿ. ಸೊ ದೀಸ್ ಆರ್ ಆಲ್ ದಿ ಪ್ರೋಸೆಸ್ ಆಫ್ ಇವ್ಯಾಲ್ಯೂಯೇಟಿಂಗ್ ದಿ ಟ್ರೈನಿಂಗ್. ಹೇಗೆ ನೀವು ಟ್ರೈನಿಂಗ್ ಇದೆಲ್ಲ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಟ್ರೈನಿಂಗ್ ಹೇಗೆ ಪ್ರೊವೈಡ್ ಮಾಡಿದ್ದಾರೆ, ಇವರು ಏನು ಕಲ್ತಿದ್ದಾರೆ ಅನ್ನೋದನ್ನು ಇಲ್ಲಿ ನೀವು ಅನಲೈಸ್ ಮಾಡ್ತೀರಿ, ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀರಿ. ಸೊ ಈ ಮೂರು ಮೆಥಡ್ಸ್ ಪ್ರೋಸೆಸನ್ನು ಯೂಸ್ ಮಾಡ್ಕೊಂಡು ನೀವು ಇವ್ಯಾಲ್ಯೂಯೇಟ್ ಮಾಡಿದ್ದೆ ಆದರೆ ಯಾವ್ಯಾವುದೆಲ್ಲ ಮೆಥಡ್ಸನ್ನು ನೀವು ಯೂಸ್ ಮಾಡ್ಕೋಬೋದು ಟ್ರೈನಿಂಗ್ನ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಸೊ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಬಂದು ಫಸ್ಟ್ ಒನ್ನು ಕ್ವಶನೇರ್. ಸೊ 3 ಪ್ರೋಸೆಸ್ಸಲ್ಲೂ ಫಸ್ಟ್ ಸ್ಟಾರ್ಟಿಂಗ್ ಒಂದು ಯಾವಾಗ ಬಿಫೋರ್ ಸ್ಟಾರ್ಟಿಂಗ್ ಟ್ರೈನಿಂಗ್ ನೀವು ಒಂದು ಕ್ವಶನ್ಸನ್ನು ಸೆಟ್ ಆಫ್ ಮಾಡಿ ಅವ್ರ ಟ್ರೈನಿಂಗ್ ನಾಲೆಡ್ಜ್ ಸ್ಕಿಲ್ ಏನಿದೆ, ಏನೇನು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅದನ್ನೆಲ್ಲ ಕ್ವಶನೇರ್ನ ಸೆಟ್ ಮಾಡಿ ನೀವು ಪ್ರೊವೈಡ್ ಮಾಡಿ. ದೆನ್ ಡ್ಯೂರಿಂಗ್ ದಿ ಟ್ರೈನಿಂಗ್ ಆ್ಯಂಡ್ ಆಫ್ಟರ್ ದಿ ಟ್ರೈನಿಂಗು ಕ್ವಶನೇರ್ಸಲ್ಲೇ ನೀವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೋದು. ಈ ಮೆಥಡನ್ನು ಕೂಡ ಯೂಸ್ ಮಾಡಬಹುದು. ದೆನ್
ಸೊ ಸಮ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಅವ್ರಿಗೆ ಕೊಟ್ಟು ಸೊ ಅವ್ರು ಏನು ಕಲ್ತಿದ್ದಾರೆ ಆಫ್ಟರ್ ದ ಟ್ರೈನಿಂಗ್ ಅನ್ನೋದನ್ನು ನೀವು ಇಲ್ಲಿ ಅನಲೈಸ್ ಮಾಡ್ಕೋಬೋದು. ಅಂದರೆ ಏನು ವರ್ಕ್ ಟ್ರೈನಿಂಗ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಯಾವುದಾದ್ರೂ ಒಂದು ಏನು ರಿಲೇಟೆಡ್ ವರ್ಕ್ ಇರುತ್ತೆ ಅದನ್ನು ಕೊಟ್ಟು ಅವ್ರು ಹೇಗೆ ಪರ್ಫಾರ್ಮೆನ್ಸ್ ಲೆವೆಲ್ ಹೇಗಿದೆ, ಹೇಗೆ ಕಲ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಟೆಸ್ಟ್ ಮಾಡಿನೂ ಕೂಡ ಇವ್ಯಾಲ್ಯೂಯೇಟ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಇಂಟರ್ವ್ಯೂಸ್. ಸೊ ಇಂಟರ್ವ್ಯೂ ಕುಡ್ ಬಿ ಕಂಡಕ್ಟೆಡ್ ಟು ಫೈಂಡ್ ಔಟ್ ದ ಯೂಸ್ಫುಲ್ನೆಸ್ ಆಫ್ ಟ್ರೈನಿಂಗ್ ಆಫರ್ ಟು ಆಪರೇಟಿವ್ಸ್. ಸೊ ಯಾರಿಲ್ಲಿ ಟ್ರೈನಿಂಗ್ ತೊಗೊಂಡಿರ್ತಾರೋ ಸೊ ಅಂಥ ಟ್ರೈನೀಸ್ಗೆ ಇಂಟರ್ವ್ಯೂ ಮಾಡಿ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೋದು. ಸೊ ಎಷ್ಟು ಏನು ಯೂಸ್ ಆಗಿದೆ ಅವ್ರಿಗೆ ಈ ಟ್ರೈನಿಂಗ್ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಒನ್ ಬಂದು ಸ್ಟಡೀಸ್. ಕಾಂಪ್ರಹೆನ್ಸಿವ್ ಸ್ಟಡೀಸ್ ಕುಡ್ ಬಿ ಕ್ಯಾರಿಡ್ ಔಟ್. ಸೊ ಹೇಗೆ ಇಲ್ಲಿ ನಾವು ಟ್ರೈನರ್ಸ್ ಏನು ಜಡ್ಜ್ಮೆಂಟ್ ಕೊಡ್ತಾರೋ ಅಥವಾ ಸುಪೀರಿಯರ್ಸ್ ಅಥವಾ ಪೀರ್ ಗ್ರೂಪ್ಸ್ ಏನಿರ್ತಾರೋ ಸೊ ಇವರು ಟ್ರೈನಿಂಗ್ ಬಗ್ಗೆ ಏನು ಹೇಳ್ತಾರೆ, ಸೊ ಅಲ್ಲಿ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಅನ್ನೋದನ್ನು ಇವ್ರ ಜಡ್ಜ್ಮೆಂಟಿಂದನೂ ಕೂಡ ನಾವು ಸ್ಟಡಿ ಮಾಡಿ ಈ ಟ್ರೈನಿಂಗ್ ಮೆಥಡ್ಸನ್ನು ಟ್ರೈನಿಂಗ್ ಪ್ರೋಗ್ರಾಮನ್ನು ಇವ್ಯಾಲ್ಯೂಯೇಟ್ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಹ್ಯೂಮನ್ ರಿಸೋರ್ಸ್ ಫ್ಯಾಕ್ಟರ್. ಸೊ ಯಾವುದು ಹ್ಯೂಮನ್ ರಿಸೋರ್ಸ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಯಾವ ಫ್ಯಾಕ್ಟರ್ಸಿಂದ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬೋದು. ಸೊ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಜೊತೆಗೆ ಡಿಕ್ರೀಸ್ ಇನ್ ಎಂಪ್ಲಾಯಿ ಟರ್ನೋವರ್ ಈ ಲೆವೆಲ್ ಏನಿದೆ, ಇವಾಗ ಅವರು ಆಬ್ಸೆಂಟ್ ಆಗ್ತಿದ್ದಾರೆ ಇಲ್ವೋ ಅಥವಾ ವರ್ಕ್ ಮಾಡುವಾಗ ಆಕ್ಸಿಡೆಂಟ್ ಆಗ್ತಿದೆಯೋ ಇಲ್ವೋ, ಅಂದರೆ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜಸ್ ಆಗ್ತಿದೆಯಾ, ಗ್ರೀವೆನ್ಸ್ ಅರೈಸ್ ಆಗ್ತಿದೆಯಾ, ಡಿಸ್ಮಿಸಲ್ಸ್, ಇದೆಲ್ಲ ಒಂದು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಕೂಡ ನಾವು ಟ್ರೈನಿಂಗ್ ಪ್ರೋಗ್ರಾಮನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೋದು. ಇದು ಏನೇನೆಲ್ಲ ಫ್ಯಾಕ್ಟರ್ಸ್ ಹೇಳಿದೆ ಇದಿಷ್ಟು ಇನ್ಕ್ರೀಸ್ ಆದಷ್ಟು ಟ್ರೈನಿಂಗ್ ಪ್ರಾಪರ್ಲಿ ಪ್ರೊವೈಡ್ ಆಗಿಲ್ಲ ಅಥವಾ ಇವರು ಸರಿಯಾಗಿ ಕಲ್ತಿಲ್ಲ ಅಂತ ಹೇಳಿ ನಾವು ಅಸ್ಯೂಮ್ಷನ್ ಮಾಡ್ಕೋಬೋದು, ಡಿಸಿಷನ್ಸನ್ನು ಇಲ್ಲಿ ತೊಗೊಳ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಸೊ ಕಾಸ್ಟ್ ಆಫ್ ಏನು ಟ್ರೈನಿಂಗ್ ಕೊಡಲಿಕ್ಕೆ ಏನೇನು ಕಾಸ್ಟ್ ಆಗುತ್ತೋ ಅವ್ರು ಕಲೀಲಿಕ್ಕೆ, ಟೂಲ್ಸ್ ಟು ಲರ್ನಿಂಗ್ ಕಲೀಲಿಕ್ಕೆ ಏನು ಟೂಲ್ಸನ್ನು ಯೂಸ್ ಮಾಡ್ಕೊಂಡಿರ್ತಾರೆ, ಟ್ರೈನಿಂಗ್ ಸೆಂಟರ್ ಏನು ಯೂಸ್ ಮಾಡಿರ್ತಾರೆ, ಅಥವಾ ಏನೇನೆಲ್ಲ ವೇಸ್ಟೇಜ್ ಆಗಿರುತ್ತೋ ಪ್ರೊಡಕ್ಷನ್ ಏನು ಸ್ಟಾಪೇಜ್ ಆಗಿರುತ್ತೋ, ಸೊ ಆಪರ್ಚುನಿಟಿ ಕಾಸ್ಟ್ ಆಫ್ ಟ್ರೈನರ್ಸ್ ಆ್ಯಂಡ್ ಟ್ರೈನಿಸ್ಟ್ ಏನೇನು ಆಪರ್ಚುನಿಟಿ ಕಾಸ್ಟ್ ಆಗಿದೆಯೋ ಇದೆಲ್ಲ ಕಾಸ್ಟನ್ನು ಕೂಡ ಕನ್ಸಿಡರ್ ಮಾಡಿ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಯಾವುದ್ರ ಜೊತೆಗೆ ಕಂಪೇರ್ ಮಾಡ್ತೀರಿ, ಇದ್ರ ವ್ಯಾಲ್ಯೂ ಏನಿದೆಯೋ ಸೊ ಅದನ್ನು ಕಲ್ತಾದ್ಮೇಲೆ ಅವ್ರು ಏನು ಪ್ರೊವೈಡ್ ಮಾಡ್ತಿದ್ದಾರೆ ಪರ್ಫಾರ್ಮೆನ್ಸು, ಏನು ಅವರಿಂದ ಔಟ್ಪುಟ್ ಏನಿದೆಯೋ, ಸೊ ನಾವೇನು ಕಾಸ್ಟ್ ಟ್ರೈನಿಂಗ್ಗೆ ಯೂಸ್ ಮಾಡಿದ್ವಿ ಆ ಕಾಸ್ಟ್ಗಿಂತ ಔಟ್ಪುಟ್ ನಮಗೆ ಜಾಸ್ತಿ ಬಂದರೆ ಇದು ಬೆಸ್ಟ್ ಆ ಟ್ರೈನಿಂಗ್ ಪ್ರೋಗ್ರಾಮ್. ಇಲ್ಲ ಅಂತ ಹೇಳಿದರೆ ಅದು ನಮಗೆ ಮೆಥಡ್ ಯೂಸ್ ಆಗೋದಿಲ್ಲ ಅಥವಾ ಏನು ವೀಕ್ನೆಸ್ ಇದೆ ಅನ್ನೋದನ್ನು ನಾವಿಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಫೀಡ್ಬ್ಯಾಕ್ ಆಫ್ಟರ್ ದಿ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದಮೇಲೆ ಸೊ ಇಲ್ಲಿ ಏನು ಗ್ಯಾಪ್ಸ್ ಆಗಿದೆ ಪರ್ಫಾರ್ಮೆನ್ಸು, ರೀಸನ್ ಏನು ಅದನ್ನು ನಾವಿಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ. ಸೊ ದಿ ಟ್ರೈನಿಂಗ್ ಇವ್ಯಾಲ್ಯೂಯೇಷನ್ ಇನ್ಫಾರ್ಮೇಷನ್ ಅಂದರೆ ಅಬೌಟ್ ಕಾಸ್ಟ್ ಆಗಿರಲಿ, ಟೈಮ್ ಸ್ಪೆಂಡ್ ಏನು ಮಾಡಿರ್ತಾರೋ, ಔಟ್ಕಮ್ಸ್ ಏನಿರುತ್ತೆ, ಈ ಮೂರು ಫ್ಯಾಕ್ಟರ್ನ ನಾವು ಇಲ್ಲಿ ಬೇಸಾಗಿಟ್ಕೊಂಡು ಫೀಡ್ಬ್ಯಾಕ್ನ ತೊಗೋಬೇಕಾಗುತ್ತೆ. ಸೊ ನಾವೇನು ಅವ್ರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಎಕ್ಸ್ಪೆನ್ಸಸ್ ಆಗಿದೆ, ಜೊತೆಗೆ ಏನು ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ, ಅವರಿಂದ ನಮ್ಗೆ ಔಟ್ಪುಟ್ ಏನು ಬರ್ತಿದೆಯೋ, ಈ ಮೂರು ಫ್ಯಾಕ್ಟರ್ಸನ್ನು ನಾವು ಅನಲೈಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಟ್ರೈನಿಂಗ್ ಪ್ರೋಗ್ರಾಮನ್ನು ಹೇಗೆ ಇದು ಬೆಸ್ಟ್ ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೋದು. ದಿಸ್ ಆರ್ ಆಲ್ ದಿ ಇವ್ಯಾಲ್ಯೂಯೇಷನ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್. ಇನ್ ಕೇಸ್ ಇದು ನಮಗೆ ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದೆ ಅಥವಾ ಈ ಔಟ್ಪುಟ್ ನಮಗೆ ಟ್ರೈನಿಂಗಿಂದ ಪ್ರಾಪರಾಗಿ ಸಿಗ್ತಾ ಇಲ್ಲ, ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದರೆ ನಾವು ಮೆಥಡ್ ಆಫ್ ಟ್ರೈನಿಂಗ್ಸನ್ನು ಚೇಂಜ್ ಮಾಡ್ಕೋಬೋದು ಅಥವಾ ಬೇರೆ ಅನದರ್ ಮೆಥಡ್ಸ್ ಅನದರ್ ಟ್ರೈನರ್ಸನ್ನು ನಾವು ಅಥವಾ ಬೇರೆ ಕಡೆ ಟ್ರೈನಿಂಗ್ ಸೆಂಟರ್ಸನ್ನು ನಾವು ಚೇಂಜ್ ಮಾಡ್ಕೋಬೋದು. ನಾವು ಯಾವುದೇ ಡಿಸಿಷನ್ಸ್ ತೊಗೊಳ್ಲಿಕ್ಕೂ ಕೂಡ ಈ ಇವ್ಯಾಲ್ಯೂಯೇಷನ್ ಆಫ್ ಟ್ರೈನಿಂಗ್ ಮೆಥಡ್ಸ್ ನಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಆಲ್.